ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದ ಪ್ರಕರಣ ಬೆಳೆ ಹಾಗೂ ಜಮೀನು ಹಾಳು ಮಾಡಿಕೊಂಡ ರೈತರಿಗೆ ಪರಿಹಾರದ ಭರವಸೆ ನೀಡಿ ದುರಸ್ತಿ ಕಾರ್ಯ ಶುರುವಾಗಿದೆ. ರಾಯಚೂರು ಜಿಲ್ಲೆಗೆ ಕುಡಿಯೋ ನೀರು ಒದಗಿಸುವ ನಿಟ್ಟಿನಲ್ಲಿ ದುರಸ್ತಿ ಕಾರ್ಯ ಜೋರಾಗಿದ್ದು 2 ದಿನದಲ್ಲಿ ನೀರು ಪೂರೈಕೆ ಮಾಡೋ ಭರವಸೆ ನೀಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತುಂಗಭದ್ರಾ ಎಡದಂಡೆ ಕಾಲುವೆ ಅವಾಂತರ, ಕೊನೆಗೂ ಕಾಲುವೆ ದುರಸ್ತಿ ಕಾರ್ಯ ಆರಂಭ. ಕಳೆದ 3 ದಿನಗಳ ಹಿಂದೆ ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗೋದರ ಜೊತೆಗೆ 100 ಎಕರೆ ಬೆಳೆ ಕೂಡ ನಾಶವಾಗಿತ್ತು. ಕಾಲುವೆ ಒಡೆಯಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ರೈತರು ರೊಚ್ಚಿಗೆದ್ದಿದ್ರು. ಮರುದಿನ ಕಾಲುವೆ ದುರಸ್ತಿಗೆ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ನಿರ್ಲಕ್ಷ್ಯತೆ ಮೂಲ ಕಾರಣ ಇದಕ್ಕೆಲ್ಲ. ಜೈ ಆಗ್ಲಿ ಮತ್ತೆ ಕಾಲುವೆ ಒಡೆದು ರೈತರ ಹೊಲಗಳ ಮೇಲೆ ನೀರು ಹರಿದ್ರಿಂದ ಬೆಳೆಗಳ ಜೊತೆ ಫಲವತ್ತಾದ ಭೂಮಿ ಕೂಡ ಹಾಳಾಗಿತ್ತು. ರೈತರು ಪರಿಹಾರ ನೀಡುವವರೆಗೂ ತಡೆಗೋಡೆ ಕಾಮಗಾರಿ ಮಾಡಲು ಬಿಡಲ್ಲ ಎಂದಿದ್ರು. ಇದೀಗ ಕೊನೆಗೂ ಅಧಿಕಾರಿಗಳು ಜನಪ್ರತಿನಿಧಿಗಳು ರೈತರ ಮನವೊಲಿಸಿದ್ದು ಕಾಲುವೆ ದುರಸ್ತಿ ಕಾರ್ಯ ಶುರುವಾಗಿದೆ. ಸದ್ಯ ತಾತ್ಕಾಲಿಕವಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿ ರಿಪೇರಿ ಕಾರ್ಯ ಶುರು ಮಾಡಲಾಗುತ್ತಿದೆ. 2 ದಿನಗಳಲ್ಲಿ ತಾತ್ಕಾಲಿಕವಾಗಿ ಕಾಲುವೆ ದುರಸ್ತಿ ಮಾಡಿ 5 ರಿಂದ 6 ಅಡಿಗಳಷ್ಟು ನೀರನ್ನು ಹರಿಸಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡುವುದಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ತಿಳಿಸಿದ್ದಾರೆ. ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ವಹಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡೋದು ಆ ರೀತಿ ಕೊಡಬೇಕು. ಅವ್ರು ಈಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ನೆಟ್ ಬ್ಯಾಂಕ್ನಲ್ಲಿ ನೀರು ಬಿಡಬೇಕಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬಸ್ಸಾಪುರ ಗ್ರಾಮದ ಬಳಿ ಕಾಲುವೆ ಒಡೆದ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದ ಸಚಿವ ಬೋಸರಾಜು ಅಧಿಕಾರಿಗಳು ಹಾಗೂ ರೈತರ ಬಳಿ ಮಾಹಿತಿ ಪಡೆದುಕೊಂಡರು. ಸಚಿವರ ಎದುರು ರೈತರು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಬಿಚ್ಚಿಟ್ರು. ಕಳೆದ 4 ತಿಂಗಳಿಂದ ಗುದ್ದು ಬಿದ್ದಿರೋದನ್ನ ಅಧಿಕಾರಿಗಳ ಗಮನಕ್ಕೆ ತಂದರು. ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ದೊಡ್ಡ ದುರಂತವೇ ಸಂಭವಿಸಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸಚಿವರು ಹಾನಿಗೊಳಗಾದ ಜಮೀನಿನ ರೈತರಿಗೆ ಪರಿಹಾರ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆಯನ್ನು ನೀಡಿದರು. ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ಧರಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸೋದು ಹೇಳಿದ್ದೀನಿ. ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇಲ್ಲಿ ಶಾಶ್ವತ ತಡೆಗೋಡೆಯನ್ನ ನಿರ್ಮಿಸಬೇಕಿದೆ. ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದ ಪ್ರಕರಣ ಬೆಳೆ ಹಾಗೂ ಜಮೀನು ಹಾಳು ಮಾಡಿಕೊಂಡ ರೈತರಿಗೆ ಪರಿಹಾರದ ಭರವಸೆ ನೀಡಿ ದುರಸ್ತಿ ಕಾರ್ಯ ಶುರುವಾಗಿದೆ. ರಾಯಚೂರು ಜಿಲ್ಲೆಗೆ ಕುಡಿಯೋ ನೀರು ಒದಗಿಸುವ ನಿಟ್ಟಿನಲ್ಲಿ ದುರಸ್ತಿ ಕಾರ್ಯ ಜೋರಾಗಿದ್ದು 2 ದಿನದಲ್ಲಿ ನೀರು ಪೂರೈಕೆ ಮಾಡೋ ಭರವಸೆ ನೀಡಿದ್ದಾರೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ತುಂಗಭದ್ರಾ ಎಡದಂಡೆ ಕಾಲುವೆ ಅವಾಂತರ, ಕೊನೆಗೂ ಕಾಲುವೆ ದುರಸ್ತಿ ಕಾರ್ಯ ಆರಂಭ. ಕಳೆದ 3 ದಿನಗಳ ಹಿಂದೆ ಕೊಪ್ಪಳ ತಾಲೂಕಿನ ಬಸ್ಸಾಪುರ ಗ್ರಾಮದ ಬಳಿ ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗೋದರ ಜೊತೆಗೆ 100 ಎಕರೆ ಬೆಳೆ ಕೂಡ ನಾಶವಾಗಿತ್ತು.
ಕಾಲುವೆ ಒಡೆಯಲು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ರೈತರು ರೊಚ್ಚಿಗೆದ್ದಿದ್ರು. ಮರುದಿನ ಕಾಲುವೆ ದುರಸ್ತಿಗೆ ಕೂಡ ವಿರೋಧ ವ್ಯಕ್ತಪಡಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಅವ್ರ ನಿರ್ಲಕ್ಷ್ಯತೆ ಮೂಲ ಕಾರಣ ಇದಕ್ಕೆಲ್ಲ. ಜೈ ಆಗ್ಲಿ ಮತ್ತೆ ಕಾಲುವೆ ಒಡೆದು ರೈತರ ಹೊಲಗಳ ಮೇಲೆ ನೀರು ಹರಿದ್ರಿಂದ ಬೆಳೆಗಳ ಜೊತೆ ಫಲವತ್ತಾದ ಭೂಮಿ ಕೂಡ ಹಾಳಾಗಿತ್ತು. ರೈತರು ಪರಿಹಾರ ನೀಡುವವರೆಗೂ ತಡೆಗೋಡೆ ಕಾಮಗಾರಿ ಮಾಡಲು ಬಿಡಲ್ಲ ಎಂದಿದ್ರು. ಇದೀಗ ಕೊನೆಗೂ ಅಧಿಕಾರಿಗಳು ಜನಪ್ರತಿನಿಧಿಗಳು ರೈತರ ಮನವೊಲಿಸಿದ್ದು ಕಾಲುವೆ ದುರಸ್ತಿ ಕಾರ್ಯ ಶುರುವಾಗಿದೆ. ಸದ್ಯ ತಾತ್ಕಾಲಿಕವಾಗಿ ಸ್ಯಾಂಡ್ ಬ್ಯಾಗ್ಗಳನ್ನು ಹಾಕಿ ರಿಪೇರಿ ಕಾರ್ಯ ಶುರು ಮಾಡಲಾಗುತ್ತಿದೆ. 2 ದಿನಗಳಲ್ಲಿ ತಾತ್ಕಾಲಿಕವಾಗಿ ಕಾಲುವೆ ದುರಸ್ತಿ ಮಾಡಿ 5 ರಿಂದ 6 ಅಡಿಗಳಷ್ಟು ನೀರನ್ನು ಹರಿಸಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡುವುದಾಗಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜು ತಿಳಿಸಿದ್ದಾರೆ. ICC ನಿರ್ಧಾರ ಮತ್ತು ರೀಜನಲ್ ಕಮಿಷನರ್ ಜವಾಬ್ದಾರಿ ವಹಿಸಿದ್ವಿ. ಕೊಪ್ಪಳ ಹಾಗೂ ರಾಯಚೂರಿಗೆ ಕುಡಿಯೋ ನೀರಿಗೆ ಯಾವ ಸಂದರ್ಭದಲ್ಲಿ ನೀರು ಬಿಡಬೇಕಂತೇಳಿ ಅವರು ಇಂಡಿಕೇಶನ್ ಕೊಡ್ತಾರೆ. ಆ ರೀತಿ ಕೊಡಬೇಕು. ಅವ್ರಿಗಾಗಲೇ 16ನೇ ತಾರೀಕಿನಿಂದ ಏಪ್ರಿಲ್ 2ನೇ ತಾರೀಕು ತನಕ ಲೆಫ್ಟ್ ಬ್ಯಾಂಕ್ನಲ್ಲಿ ನೀರು ಬಿಡಬೇಕು ಅಂತೇಳಿ ಅವರು ಆದೇಶ ಕೊಟ್ಟಿದ್ದಾರೆ. ಆದೇಶದಂತೆ ನೀರಾವರಿ ಇಲಾಖೆಗಳು ಅಧಿಕಾರಿಗಳು ನೀರು ಬಿಟ್ಟಿದ್ದಾರೆ. ಸುಮಾರು 2000 ಕ್ಯೂಸೆಕ್ಸ್ ಲೆವೆಲ್ಗೆ ಬಂದಿದೆ. ಇಲ್ಲಿ 13 ಮೈಲ್ನಲ್ಲಿ ಅದು ಭಂಗ ಆಗಿ ಬ್ರೀಚ್ ಆಗ್ಯದ. ಸೊ ಸಹಜವಾಗಿ ನೋಡಿದಾಗ ನಾನು ಅದೇ ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವ್ರು ತಕ್ಷಣ ನೋಡಿದ್ರೆ ಅಲ್ಲಿಗೆ ಕಂಟ್ರೋಲ್ ಮಾಡ್ಬೋದಾಗಿತ್ತು. ಬಸ್ಸಾಪುರ ಗ್ರಾಮದ ಬಳಿ ಕಾಲುವೆ ಒಡೆದ ಸ್ಥಳಕ್ಕೆ ಬಂದು ವೀಕ್ಷಣೆ ಮಾಡಿದ ಸಚಿವ ಬೋಸರಾಜು ಅಧಿಕಾರಿಗಳು ಹಾಗೂ ರೈತರ ಬಳಿ ಮಾಹಿತಿ ಪಡೆದುಕೊಂಡರು. ಸಚಿವರ ಎದುರು ರೈತರು ಅಧಿಕಾರಿಗಳ ನಿರ್ಲಕ್ಷ್ಯವನ್ನ ಬಿಚ್ಚಿಟ್ರು. ಕಳೆದ 4 ತಿಂಗಳಿಂದ ಗುದ್ದು ಬಿದ್ದಿರೋದನ್ನ ಅಧಿಕಾರಿಗಳ ಗಮನಕ್ಕೆ ತಂದರು. ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ದೊಡ್ಡ ದುರಂತವೇ ಸಂಭವಿಸಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸಚಿವರು ಹಾನಿಗೊಳಗಾದ ಜಮೀನಿನ ರೈತರಿಗೆ ಪರಿಹಾರ ಹಾಗೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮದ ಭರವಸೆಯನ್ನು ನೀಡಿದರು. ಇಲ್ಲಿ ರೈತರೆಲ್ಲ ಹೇಳ್ತಾ ಇದ್ದಾರೆ ಅದು ಮೊದಲೇ ಲೀಕೇಜ್ ಇತ್ತು, ಇಲ್ಲಿರ್ತಕ್ಕಂಥ ಲೋಕಲ್ ಅಧಿಕಾರಿಗಳು ಸರಿಯಾಗಿ ನೋಡಿಲ್ಲ ಅಂತಾರೆ. ಈಗ ನಾನು ಆಗಲೇ ಚೀಫ್ ಇಂಜಿನಿಯರ್ಗೆ ಹೇಳಿದ್ದೀನಿ, ಅದನ್ನು ತಕ್ಷಣ ಸ್ವಲ್ಪ ಎಂಕ್ವೈರಿ ಮಾಡಿ ಯಾವ ಕಾರಣಕ್ಕಾಗಿತ್ತು, ಮೊದಲು ಏನು ಪರಿಸ್ಥಿತಿ ಇತ್ತು, ರೈತರು ಏನು ಕಂಪ್ಲೇಂಟ್ ಮಾಡಿದ್ರು ಎಲ್ಲ ತಿಳ್ಕೊಂಡು ಯಾರು ಅದ್ರ ಬಗ್ಗೆ ಸರಿಯಾಗಿ ನಿರ್ವಹಿಸಿಲ್ಲ ಅವ್ರ ಬಗ್ಗೆ ಒಂದು ರಿಪೋರ್ಟ್ ಕಳಿಸಂತ ಹೇಳಿದ್ದೀನಿ. ನೀರಾವರಿ ಇಲಾಖೆ ಸಚಿವರು ಸಹಿತ ಗಮನ ತಂದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ಕುಲಕರ್ಣಿ ಅವರಿಗೆ. ಈಗ ಅದು ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇಲ್ಲಿ ಶಾಶ್ವತ ತಡೆಗೋಡೆಯನ್ನ ನಿರ್ಮಿಸಬೇಕಿದೆ. ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಇಮಿಡಿಯೇಟ್ಲಿ ನಾವೇನು ಹೇಳ್ತಾ ಇದ್ದೀವಿ, ಸ್ಯಾಂಡ್ ಬ್ಯಾಗ್ಸ್ ಹಾಕಿ ಬ್ಲ್ಯಾಕ್ ಸಾಯಿಲ್ ಹಾಕಿ ಬ್ಯಾಕಿಂಗು ಒಂದು 5 ಫೀಟ್ಲಿ 6 ಫೀಟ್ ನೀರು ಬಿಡು ಅಂತ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡಲೇ ಇಲ್ಲಿ ಶಾಶ್ವತ ತಡೆಗೋಡೆಯನ್ನ ನಿರ್ಮಿಸಬೇಕಿದೆ. ಹಾಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಳೆ ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.